ಒಳ ಮೀಸಲಾತಿ ಜಾರಿ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಡಿಎಸ್ಎಸ್ ಕಾರ್ಯಕರ್ತರು ದಾವಣಗೆರೆ ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತಮಟೆ ಚಳುವಳಿ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ಕುಂದವಾಡ ಮಂಜುನಾಥ್, ಒಳ ಮೀಸಲಾತಿ ನೀಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ಸ್ವಾಗತಾರ್ಹವಾಗಿದ್ದು, ಈ ತೀರ್ಪನ್ನ ರಾಜ್ಯ ಸರ್ಕಾರ ತಕ್ಷಣ ಅನುಷ್ಠಾನಗೊಳಿಸುವ ಮೂಲಕ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡುವ ಮೂಲಕ ಪರಿಶಿಷ್ಟ ಜಾತಿಯ ಶೋಷಿತ ಸಮುದಾಯಗಳಲ್ಲಿ ಭರವಸೆ ಮೂಡಿಸಿದೆ ಎಂದ ಅವರು, ಕಳೆದ 3 ದಶಕಗಳಿಂದ ಡಿಎಸ್ಎಸ್ ಕೈಗೊಂಡಿದ್ದ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದ ಅವರು, ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಸಂಘರ್ಷ ಹೋರಾಟಕ್ಕೆ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಸರ್ಕಾರ 15% ಮೀಸಲಾತಿಯನ್ನು ಜಾರಿ ಮಾಡ್ತು. ಏನು ಇವತ್ತು ಪ್ರಬಲ ಜಾತಿಗಳು ಆ ಮೀಸಲಾತಿಯನ್ನು ಏನು ಅತ್ಯಂತ ಕಟ್ಟಕಡೆ ಇರ್ತಕ್ಕಂಥ ಬಡ ಜಾತಿಗಳಿಗೆ ಇವತ್ತು ಶಾಲೆಯ ಮುಖವನ್ನೇ ನೋಡದಿರ್ತಕ್ಕಂಥ ಇವತ್ತೇನು ಹಲವಾರು ಜನಾಂಗಗಳಿದಾವೋ ಅವ್ರಿಗೆ ಯಾರಿಗೂ ಕೂಡ ಇವತ್ತು ಮೀಸಲಾತಿನೇ ದಕ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದ ಸಂಘಟನೆ ಕಳೆದ 30 ವರ್ಷಗಳಿಂದ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿದ್ದರ ಫಲವಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಇವತ್ತು ಆ ಆಯೋಗ ಇವತ್ತು ಪರಿಶಿಷ್ಟ ಜಾತಿಯ 101 ಜಾತಿಯ ಎಲ್ಲ ಪರಿಶಿಷ್ಟರ ಮನೆಗಳಿಗೆ ಭೇಟಿ ಮಾಡಿ ಇವತ್ತು ಅವರ ಏನು ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ಎ.ಜೆ. ಸದಾಶಿವ ಅಂತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳನ್ನು ಸರ್ಕಾರ ನೇಮಿಸುತ್ತೆ. ಆ ಒಂದು ವರದಿ ಇವತ್ತು ಈ ಸರ್ಕಾರದ ಕೈ ಸೇರಿದೆ. ಇವತ್ತು ಸರ್ಕಾರ ಇವತ್ತು ABCD ಅಂತಕ್ಕಂಥ ಒಂದು 4 ಭಾಗಗಳನ್ನು ಮಾಡ್ತಾರೆ. ಇವತ್ತು ಮಾದಿಗ ಸಂಬಂಧಿತ 32 ಜಾತಿಗಳಿಗೆ 6% ಮೀಸಲಾತಿ, ವಲಯ ಸಂಬಂಧಿತ ಏನು 29 ಜಾತಿಗಳಿಗೆ 5% ಮೀಸಲಾತಿ, ಇತರೆ ಬೋವಿ, ಕೊರಚ, ಕೊರಮ, ಲಂಬಾಣಿ ಜನಾಂಗಗಳಿಗೆ 3% ಮೀಸಲಾತಿ, ಇತರೆ ಅತ್ಯಂತ ಹಿಂದುಳಿದಿರತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಇವತ್ತು ಸರ್ಕಾರ ಏನು ಸದಾಶಿವ ಅವರು ಹಂಚಿಕೆ ಮಾಡಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಕಳೆದ ಸುಮಾರು ವರ್ಷಗಳಿಂದ ಇವತ್ತು ಅದನ್ನು ಮೂಲೆಯಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೆ ಇವತ್ತು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇ ಇರ್ತಕ್ಕಂಥ ಒಂದು ಏನು ನಮ್ಮ ಪರಿಶಿಷ್ಟ ಜಾತಿಯ ಜನಾಂಗದ ಇವತ್ತು ಬೇಡಿಕೆಗೆ ಇವತ್ತು 7 ಜನ ನ್ಯಾಯಾಧೀಶರ ಪೀಠ ಇವತ್ತು ಆದೇಶವನ್ನು ಮಾಡಿದೆ. ಏನಪ್ಪ ಅಂತಂದರೆ ಇವತ್ತು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಹಂಚಿಕೆ ಮಾಡ್ತಕ್ಕಂಥದ್ದು ಸಂವಿಧಾನವಾಗಿರ್ತಕ್ಕಂಥದ್ದು.